ಕಬ್ಬು ಬೆಳೆಗಾರರ ಬದುಕು ರಾಜಕಾರಣಿಗಳ ಧಿಮಾಕು ಸಾಲ ಮನ್ನಾ ಪೊಲಿಟಿಕ್ಸ್ ನಡುವೆ ಕಬ್ಬು ಬೆಳೆಗಾರರ ಗೋಳು ರಾಜ್ಯಾದ್ಯಂತ ಸಕ್ಕರೆ ಕಾರ್ಖಾನೆಗಳಿಂದ ಕೋಟಿ ಕೋಟಿ ಬಾಕಿ ಸದ್ಯಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು ಕಬ್ಬು ಬೆಳೆಗಾರರ ಬದುಕು ಸದ್ಯಕ್ಕೆ ದುಸ್ತರವಾಗಿದೆ ರಾಜಕಾರಣಿಗಳ ಧಿಮಾಕು ಇಲ್ಲಿ ಕಂಡು ಬರ್ತಾ ಇರೋದು ಸಾಲ ಮನ್ನಾ ಪೊಲಿಟಿಕ್ಸ್ ನ ನಡುವೆ ಕಬ್ಬು ಬೆಳೆಗಾರರ ನೋವನ್ನ ಯಾರು ಕೂಡ ಕೇಳ್ತಾ ಇಲ್ವಾ ಅಂತ ಯಾಕಂದ್ರೆ ಬಹಳ ಪ್ರತಿಷ್ಠಿತ ರಾಜಕಾರಣಿಗಳೇ ಪ್ರತಿಷ್ಠಿತ ವ್ಯಕ್ತಿಗಳೇ ಕೋಟಿ ಕೋಟಿ ಬಾಕಿಯನ್ನ ಇಟ್ಟು ರೈತರನ್ನ ಗೋಳಾಡಿಸ್ತಾ ಇದ್ದಾರೆ ಇದು ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬರಬೇಕಾಗಿರುವಂತಹ ಬಾಕಿ ಒಂದು ಸ್ಟೋರಿ ಸಾಕಷ್ಟು ಕೋಟಿಗಟ್ಟಲೆ ಅಮೌಂಟ್ ನಷ್ಟು ಹಣ ವಾಪಸ್ ರೈತರಿಗೆ ಬರಬೇಕಾಗಿದೆ ಆದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಸಾಲ ಮನ್ನಾ ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಆದ್ರೆ ರೈತರಿಗೆ ಬರಬೇಕಾಗಿರುವಂತಹ ಹಣವನ್ನ ಕೊಟ್ರೆ ಅವರು ಸಾಲ ಮಾಡುವಂತಹ ಪ್ರಸಂಗವೇ ಬರೋದಿಲ್ಲ ಅಂತ ಒಂದು ಆ ಸ್ಟೋರಿಯನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ ರಾಜ್ಯಾದ್ಯಂತ ಸಕ್ಕರೆ ಕಾರ್ಖಾನೆಗಳಿಂದ ಅದು ಕೂಡ ಏನು ಸಾಮಾನ್ಯ ಜನರ ಏನು ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗಳು ಖಂಡಿತ ಅಲ್ಲ ಪ್ರತಿಷ್ಠಿತ ರಾಜಕಾರಣಿಗಳು ಹಣದ ಹೊಳೆಯನ್ನೇ ಹರಿಸಿರುವಂತಹ ಜೊತೆಗೆ ಸಾಕಷ್ಟು ಶ್ರೀಮಂತಿಕೆ ಇರುವಂತಹ ರಾಜಕಾರಣಿಗಳು ಅವರ ಒಂದು ಮಾಲೀಕತ್ವದ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ಇನ್ನೂ ಕೂಡ ರೈತರಿಗೆ ಕೋಟಿಗಟ್ಟಲೆ ಬ್ಯಾಲೆನ್ಸ್ ಇದೆ ಸಾಲ ಮನ್ನಾ ಪೊಲಿಟಿಕ್ಸ್ ಬಗ್ಗೆ ಮಾತನಾಡುವಂತಹ ರಾಜಕಾರಣಿಗಳು ರೈತರಿಗೆ ಬಾಕಿ ಬರಬೇಕಾಗಿರುವಂತಹ ತಾವೇ ಬೆಳೆದಿರುವಂತಹ ಸಕ್ಕರೆ ಒಂದು ಕಬ್ಬನ್ನ ಆ ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಮಾರಾಟ ಮಾಡಿರ್ತಾರೆ ಆದ್ರೆ ಆ ಹಣ ವಾಪಸ್ ಬಂದ್ರೆ ಸಾಲ ಮಾಡುವಂತಹ ಪ್ರಸಂಗ ಬರೋದಿಲ್ಲ ಅವರೇ ಅವರವರ ಸಾಲಗಳನ್ನ ಅಲ್ಲಿ ಕಟ್ಟಿಸ್ಕೊಳ್ತಾರೆ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಆದ್ರೆ ಕೆಲವೊಂದು ರಾಜಕಾರಣಿಗಳ ಕಾರ್ಖಾನೆಗಳಲ್ಲೇ ಪೇಮೆಂಟ್ ಪೆಂಡಿಂಗ್ ಇದೆ ಇನ್ನು ಕಾರ್ಖಾನೆಗಳೇನು ಕಡಿಮೆ ಇಲ್ಲ ಎಲ್ಲರೂ ಕೂಡ ಧಿಮಾಕನ್ನ ತೋರಿಸ್ತಾ ಇದ್ದಾರೆ ತಾವೇ ಬೆಳೆದಂತಹ ಒಂದು ಬೆಳೆಯನ್ನ ಆ ಒಂದು ಕಾರ್ಖಾನೆಗಳನ್ನ ಕೊಟ್ಟಾಗ ಅಲ್ಲಿ ಕೋಟಿ ಕೋಟಿ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾವೆ ಅದೇ ರೀತಿಯಾಗಿ ಕಬ್ಬಿನ ಬಾಕಿ ಬಾರದೆ ಸಾಲದ ಸುಳಿಯಲ್ಲಿ ಬೆಳೆಗಾರರು ಅಲ್ಲಿ ಸಿಲುಕಿದ್ದಾರೆ ಒಂದ್ ರೀತಿಯಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಒಂದು ಮಾತಿದೆ ಅದೇ ರೀತಿಯಾಗಿ ಸಾಲ ಮನ್ನಾ ಮಾಡೋ ಬದಲು ಸಾಲ ಮಾಡದೇ ಇರೋ ಹಾಗೆ ಮಾಡಿದ್ರೆ ಈ ರೀತಿಯಾದಂತಹ ಕಬ್ಬು ಬ್ಯಾಲೆನ್ಸ್ ಅನ್ನ ಕೊಟ್ರೆ ಅವ್ರು ಸಾಲನೆ ಮಾಡೋದಿಲ್ಲ ಆಗ ಸಾಲ ಮನ್ನಾದ ಪ್ರಶ್ನೆ ಬರೋದಿಲ್ಲ ಸಭೆ ಮೇಲೆ ಸಭೆ ನಡೆಸ್ತಾರೆ ಆದ್ರೆ ಯಾವುದೇ ಪರಿಹಾರ ಇಲ್ಲ ರೈತರಿಗೆ ಬಾಕಿ ನಿಲ್ತಿಲ್ಲ ಅಂತ ಈಗ ರೈತರು ಹೇಳ್ತಿದ್ದಾರೆ ಕಾರ್ಖಾನೆ ಮಾಲೀಕರು ಈ ರೀತಿಯಾಗಿ ಬೆಳೆಯನ್ನ ಖರೀದಿಸಿ ಅವರಿಗೆ ಹಣವನ್ನ ವಾಪಸ್ ಕೊಟ್ಟಿಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಸಾಲದ ಹೊರೆ ಮತ್ತಷ್ಟು ಹೆಚ್ಚಾಗುತ್ತೆ ಒಂದ್ ವೇಳೆ ಆ ಪೇಮೆಂಟ್ಗಳು ಅವರಿಗೆ ಸೇರಿದ್ರೆ ಅವರು ಸಾಲ ಮನ್ನಾ ಮಾಡುವಂತ ಅಗತ್ಯವೇ ಬರೋದಿಲ್ಲ ಯಾಕಂದ್ರೆ ಅವರೇ ಸಾಲವನ್ನ ಕಟ್ಕೊಳ್ತಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಈಗ ಪರಿಹಾರ ಸಿಗ್ತಾ ಇಲ್ಲ ಕೋಟಿ ಕೋಟಿ ಹಣವನ್ನ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಆದ್ರೆ ಕೇಳಿದ್ರೆ ಸಭೆ ನಡೆಸ್ತೀವಿ ಅದರಲ್ಲಿ ಫೈನಲ್ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಸಭೆಯ ನಂತರ ಸಭೆಗಳ ಮೇಲೆ ಸಭೆ ನಡೆದ್ರೂ ಕೂಡ ರೈತರಿಗೆ ಬಾಕಿ ಬಂದಿಲ್ಲ ಕಾರ್ಖಾನೆಗಳು ಉಳಿಸ್ಕೊಂಡಿರುವಂತಹ ಅಮೌಂಟ್ ಅನ್ನ ಹೇಳ್ತೀವಿ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂತ ನಿಜಕ್ಕೂ ಶಾಕ್ ಆಗುತ್ತೆ ನಿಮ್ಗೆ ಅದರಲ್ಲೂ ಕೂಡ ರಾಜಕಾರಣಿಗಳಿಂದ ಅವರ ಮಾಲೀಕತ್ವದ ಕೆಲವೊಂದು ಕಾರ್ಖಾನೆಗಳಿಂದ ಒಟ್ಟು ಎಷ್ಟು ಆ ಸಾಲದ ಅಮೌಂಟ್ ಬರಬೇಕು ವಾಪಸ್ ರೈತರಿಗೆ ಅಂತ ಅದನ್ನ ಕೂಡ ನಿಮ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಮುಂದೆ ಕೊಡ್ತೇವೆ ನಾವು ಯಾಕಿಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿದೀವಿ ಅಂದ್ರೆ ಅಷ್ಟರ ಮಟ್ಟಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಪ್ರತಿಷ್ಠಿತ ರಾಜಕಾರಣಿಗಳು ಎಲ್ಲರೂ ಕೂಡ ಎಷ್ಟು ಬಾಕಿ ಇದೆ ಅಂತ ಬನ್ನಿ ನೋಡ್ಕೊಂಡ್ಬರೋಣ ಒಂದೊಂದಾಗಿ ಕೋಟಿ ಕೋಟಿ ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ ಅಂತ ನಾವು ಮಾತಾಡ್ತಾ ಇದ್ವಿ ಕೋಟಿ ಕೋಟಿ ಅಂದ್ರೆ ಎಷ್ಟು ಅಮೌಂಟ್ ಇದೆ ಎಷ್ಟು ಅಮೌಂಟ್ ಅನ್ನ ರೈತರಿಗೆ ವಾಪಸ್ ಕೊಡಬೇಕಾಗುತ್ತೆ ಅಂತ ನೋಡೋದಾದ್ರೆ ರಾಜ್ಯಾದ್ಯಂತ ಒಟ್ಟು 1417.57 ಕೋಟಿಯಷ್ಟು ಹಣ ಬಾಕಿ ಇದೆ ರಾಜಕಾರಣಿಗಳಿಗೆ ಸೇರಿದಂತಹ ಕಾರ್ಖಾನೆಗಳಿಂದ 380 ಕೋಟಿಗೂ ಹೆಚ್ಚು ಬ್ಯಾಲೆನ್ಸ್ ಬರಬೇಕಾಗಿದೆ ಕಬ್ಬು ಪೂರೈಸಿ ಬಾಕಿ ಹಣಕ್ಕೆ ರೈತರು ಕಾಯ್ತಾ ಕೂತಿದ್ದಾರೆ ರಾಜಕಾರಣಿಗಳ ಕಾರ್ಖಾನೆಗಳಿಂದ 100 ಕೋಟಿ ಬಾಕಿ ಇದೆ ಆದ್ರೆ ಎಲ್ಲರೂ ಕೂಡ ಇಲ್ಲಿ ಸಾಲ ಮನ್ನಾದ ಕ್ರೆಡಿಟ್ ನಮಗ್ ಬರಬೇಕು ಅಂತ ಎಲ್ಲರೂ ಕೂಡ ಅಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ
ಆದ್ರೆ ಇನ್ನೊಂದು ಕಡೆ ರೈತರು ಬೆಳೆದಿರುವಂತಹ ಒಂದು ಕಬ್ಬೇನಿದೆ ಅದರ ಅಮೌಂಟ್ ಸುಮಾರು 1,417.57 ಕೋಟಿ. ನಿಜಕ್ಕೂ ಒಂದ್ ರೀತಿಯಾಗಿ ಅಪಹಾಸ ಆಗುವಂತದ್ದು. ರಾಜಕಾರಣಿಗಳು ಈ ರೀತಿಯಾಗಿ ಒಂದ್ ಕಡೆ ಸಾಲ ಮನ್ನಾದ ಬಗ್ಗೆ ಮಾತನಾಡ್ತಾರೆ, ಇನ್ನೊಂದ್ ಕಡೆ ಅವರ ಕಾರ್ಖಾನೆಗಳಲ್ಲೇ ಕಬ್ಬನ್ನ ಖರೀದಿಸಿ ಅವರೇ ವಾಪಸ್ ಅಮೌಂಟ್ ಅನ್ನ ರೈತರಿಗೆ ಕೊಟ್ಟಿಲ್ಲ. ರಾಜಕಾರಣಿಗಳ ಕಾರ್ಖಾನೆಗಳಿಂದ ಒಟ್ಟು 380ರಿಂದ 400 ಕೋಟಿಯಷ್ಟು ಬ್ಯಾಲೆನ್ಸ್ ಇದೆ. ಈ ರೀತಿಯಾಗಿ ಅವರೇ ಬ್ಯಾಲೆನ್ಸ್ ಗಳನ್ನು ಇಟ್ಕೊಂಡು ಇನ್ನೊಂದ್ ಕಡೆ ಸಾಲ ಮನ್ನಾದ ಬಗ್ಗೆ ಮಾತನಾಡೋದು ನಿಜಕ್ಕೂ ಯಾವ ರೀತಿ ಇದು ಲಾಜಿಕ್ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ಅಂತ. ರಾಜಕಾರಣಿಗಳ ಕಾರ್ಖಾನೆಗಳಿಂದ 400 ಕೋಟಿಗೂ ಹೆಚ್ಚು ಬಾಕಿ ಇದೆ. ಒಟ್ಟು ಸುಮಾರು 1,500 ಕೋಟಿಯಷ್ಟು ಬಾಕಿ ಈಗ ರೈತರು ಕಾಯ್ಕೊಂಡು ಕೂತಿದ್ದಾರೆ. ಅದರಲ್ಲಿ ರಾಜಕಾರಣಿಗಳಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಮಾಲೀಕತ್ವದಲ್ಲಿ ಅಲ್ಲಿ ಪೆಂಡಿಂಗ್ ಇದೆ ಅದನ್ನು ಕೂಡ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದೇ ರೀತಿಯಾಗಿ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಿರೋದು, ಇದರ ಬಗ್ಗೆ ಮಾತನಾಡ್ತೇವೆ. ಕಬ್ಬು ಬೆಳೆಗಾರರಿಗೆ ಬರಬೇಕಾಗಿರುವಂತಹ ಬಾಕಿಯನ್ನ ಉಳಿಸಿಕೊಂಡಿದ್ದಾವೆ ಸಕ್ಕರೆ ಕಾರ್ಖಾನೆಗಳು. ಇನ್ನು ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ನಾವು ಹೇಳ್ತಾ ಇದ್ವಿ ಯಾರ್ಯಾರಿದ್ದಾರೆ ರಾಜಕಾರಣಿಗಳು, ಯಾರ್ಯಾರ ಮಾಲೀಕತ್ವದ ಒಂದು ಕಬ್ಬು ಕಾರ್ಖಾನೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಪೆಂಡಿಂಗ್ ಇದೆ, ಬ್ಯಾಲೆನ್ಸ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಮೂರು ಪಕ್ಷಗಳ ನಾಯಕರ ಮಾಲೀಕತ್ವದಲ್ಲಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ನಾಯಕರು ಇದರ ಮಾಲೀಕರು. ಆದ್ರೆ ಮೂರೂ ಪಕ್ಷಗಳಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕಾರ್ಖಾನೆಯಿಂದ 63 ಕೋಟಿ ಸತೀಶ್ ಜಾರಕಿಹೊಳಿ ಅವರ ಒಂದು ಇದರಿಂದ ಬರಬೇಕಾಗುತ್ತೆ. ಶಾಮನೂರು ಕುಟುಂಬದಿಂದ ಅವರ ಕಾರ್ಖಾನೆಯಿಂದ 58.41 ಕೋಟಿಯಷ್ಟು ಬಾಕಿ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪನವರು, ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ದಶಕಗಳಿಂದ ಅವ್ರನ್ನ ಖಜಾಂಚಿ ಅಂತಾನೆ ಒಂದು ಮಾತಿದೆ. ಆ ರೀತಿಯಾಗಿ ಒಂದು ರೀತಿಯಾಗಿ ಹಣದ ವಿಚಾರದಲ್ಲಿ ಶ್ರೀಮಂತಿಕೆಯಲ್ಲಿ ಬಹಳ ಎತ್ತರದಲ್ಲಿರುವಂತಹ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪ. ಆದ್ರೆ ಅವರ ಒಂದು ಕಾರ್ಖಾನೆಗಳಲ್ಲೇ ಈಗ ಪೆಂಡಿಂಗ್ ಉಳಿದಿರೋದು. ಇನ್ನು ಸತೀಶ್ ಜಾರಕಿಹೊಳಿ ಕುಟುಂಬದ ಬಗ್ಗೆ ಕೂಡ ನಿಮ್ಗೇನು ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ಯಾವ ರೀತಿಯಾಗಿ ಅವರಿಗೆ ಹಣಕ್ಕೆ ಯಾವುದೇ ಬರ ಇಲ್ಲ. ಆದ್ರೆ ಅವರೇ ಈ ರೀತಿಯಾಗಿ ರೈತರ ಒಂದು ಬಾಕಿಯನ್ನು ಇಟ್ಕೊಂಡಿರೋದು ಎಷ್ಟು ಶೋಭೆ ಅಂತ. ಒಂದು ರೀತಿಯಾಗಿ ಆ ಪ್ರಾಂತ್ಯದಲ್ಲಿ ಶ್ರೀಮಂತರು ಅನ್ನೋ ಒಂದು ಮಾತೆ ಕೂಡ ಇದೆ, ಅವ್ರನ್ನ ಕರೀತಾರೆ. ಮೂರೂ ಪಕ್ಷದ ನಾಯಕತ್ವದ ಒಂದು ನಾಯಕರ ಮಾಲೀಕತ್ವ ಇರುವಂತಹ ಸಕ್ಕರೆ ಕಾರ್ಖಾನೆಗಳಿದಾವೆ. ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್, ಬಿಜೆಪಿ. ಅದರಲ್ಲೂ ಪ್ರಮುಖವಾಗಿ ಕೆಲವೊಬ್ಬರನ್ನ ಮೆನ್ಷನ್ ಮಾಡೋದಾದ್ರೆ ಸತೀಶ್ ಜಾರಕಿಹೊಳಿ, ಗೋಟ್ನೇಕರ್ ಅವರ ಒಂದು ಕಾರ್ಖಾನೆಯಿಂದ 48 ಕೋಟಿ ರೂಪಾಯಿ ಬಾಕಿ ಇದೆ. ವಿಧಾನ ಪರಿಷತ್ ಸದಸ್ಯ ಗೋಟ್ನೇಕರ್ ಒಡೆತನದ ಕಾರ್ಖಾನೆ ಅದು. ಅವರು ಕೂಡ ಆಲ್ಮೋಸ್ಟ್ 50 ಕೋಟಿಯಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಇನ್ನು SR ಪಾಟೀಲ್ ಅವರ ಕಾರ್ಖಾನೆಯಿಂದ 41.30 ಕೋಟಿಯಷ್ಟು ಬಾಕಿ ಇದೆ. ಈಗ ಪರಿಷತ್ ಸಭಾನಾಯಕರಾಗಿರುವಂತಹ SR ಪಾಟೀಲ್ ಅವರು ಕೂಡ 42 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಇನ್ನು ನಿರಾಣಿ ಅವರ ಒಂದು ಒಡೆತನದ ಕಾರ್ಖಾನೆಯಿಂದ 34.18ರಷ್ಟು ಬಾಕಿ ಇದೆ. ಮುರುಗೇಶ್ ನಿರಾಣಿ ಅವರ ಒಂದು ಕಾರ್ಖಾನೆಯಿಂದ. ಈ ರೀತಿಯಾಗಿ ಬೇರೆ ಬೇರೆ ಒಂದು ಸದಸ್ಯತ್ವ ಹೊಂದಿರುವಂತಹ ಶಾಸಕರು. ಅದೇ ರೀತಿಯಾಗಿ ಬಂಡೆಪ್ಪ ಕಾಶೆಂಪುರ್ ಒಡೆತನದ ಕಾರ್ಖಾನೆಯಿಂದ 1.86 ಕೋಟಿಯಷ್ಟು ಬಾಕಿ ಇದೆ. ಹಾಲಿ ಸಚಿವರು ಕೂಡ ಹೌದು, ಕುಮಾರಸ್ವಾಮಿ ಅವರ ಆಪ್ತರು. ಜೆಡಿಎಸ್ ಪಕ್ಷದ ಬಂಡೆಪ್ಪ ಕಾಶೆಂಪುರ್ ಅವರು ಕೂಡ ಆಲ್ಮೋಸ್ಟ್ 2 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ. ಬಾಕಿ ಉಳಿಸಿಕೊಂಡಂತ ರಾಜಕಾರಣಿಗಳ ಪಟ್ಟಿ ದೊಡ್ಡದಿದೆ. ಕೇವಲ ಎಕ್ಸಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀವಿ. ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಾಕಿ ಉಳಿಸಿಕೊಂಡಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಯಾವುದೇ ವಿಚಾರ ಹೇಳ್ತಿಲ್ಲ, ಗಪ್ ಚುಪ್ಪಾಗಿದ್ದಾರೆ. ಈ ರೀತಿಯಾಗಿ ತೋರಿಸ್ತಾ ಇದ್ದೀವಿ ಯಾರ್ಯಾರೆಲ್ಲ ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ. ಬಂಡೆಪ್ಪ ಕಾಶೆಂಪುರ್ ಅವರು ಕೂಡ 2 ಕೋಟಿಯಷ್ಟು ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ. ಮಾತೆತ್ತಿದ್ರೆ ನಾವು ರೈತರ ಪರ ಅಂತ ಹೇಳ್ತಾ ಇರ್ತಾರೆ. ಸಾಲ ಮನ್ನಾದ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಕಬ್ಬು ಬೆಳೆಗಾರರ ನೋವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ. ಜೊತೆಗೆ ಯಾರ್ಯಾರು ಎಷ್ಟೆಷ್ಟು ಬಾಕಿ ಇಟ್ಟಿದ್ದಾರೆ ಎಲ್ಲಾ ಡೀಟೇಲ್ಸ್ ಅನ್ನ ತೋರಿಸಿದ್ವಿ. ರಾಜಕಾರಣಿಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ, ಯಾರೆಲ್ಲ ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಅಂತ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇದೆ. ರೈತ ಮುಖಂಡರನ್ನು ಮಾತಾಡಿಸ್ತೀವಿ, ಸಚಿವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಕಬ್ಬು ಬೆಳೆಗಾರರಿಗೆ ಎಷ್ಟು ಪೆಂಡಿಂಗ್ ಇದೆ ಇದೆಲ್ಲ ಡೀಟೇಲ್ಸ್ ಅನ್ನ ಕೊಟ್ವಿ. ಜೊತೆಗೆ ಎಷ್ಟು ಪೆಂಡಿಂಗ್ ಇದೆ, ಯಾವ್ಯಾವ ರಾಜಕಾರಣಿಗಳಿದ್ರು ಅಂತ. ಜೊತೆಗೆ ಈಗ ಜಿಲ್ಲಾವಾರು ನೋಡೋದಾದ್ರೆ ಯಾವ್ಯಾವ ಚೀಲಗಳಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ.
ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಅಂತ ನೋಡೋದಾದ್ರೆ ಜಮಖಂಡಿ ಶುಗರ್ಸ್ 2 ನಾದಾ ಬಿಕೆ ಸಿದ್ದು ನ್ಯಾಮಗೌಡ ಪುತ್ರ ಆನಂದ ನ್ಯಾಮಗೌಡ ಅವರು ಮಾಲೀಕರಿದ್ದಕ್ಕೆ ಇಲ್ಲಿರುವಂತಹ ಬಾಕಿಯನ್ನ ನೋಡ್ಕೊಂಡು ಹೋಗೋಣ. ಸುಮಾರು 58.54 ಕೋಟಿ ರೂಪಾಯಿ ಬಾಕಿಯನ್ನ ಇವರು ಉಳಿಸಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಜಮಖಂಡಿ ಶುಗರ್ಸ್ 2 ಅನ್ನೋ ಒಂದು ಕಂಪನಿ ನಾದಾ ಬಿಕೆ ಅಂತ ಅವರ ಒಂದು ಮಾಲೀಕತ್ವದ ಒಂದು ಕಾರ್ಖಾನೆಯಲ್ಲಿ 59 ಕೋಟಿಯಷ್ಟು ಬಾಕಿಯನ್ನ ಅವರು ಉಳಿಸಿಕೊಂಡಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಮನಾಲಿ ಶುಗರ್ಸ್ ಮಲಖಾಣ ಅವರ ಒಂದು ಮಾಲೀಕತ್ವದ ಶಿವನಗೌಡ ಪಾಟೀಲ್ ಮಾಲೀಕತ್ವದ ಕಾರ್ಖಾನೆ ಇದು. ಎಲ್ಲಿರುವಂತಹ ಬಾಕಿಯನ್ನ ನೋಡೋದಾದ್ರೆ ಎಷ್ಟು ಬಾಕಿಯನ್ನ ಉಳಿಸಿಕೊಂಡಿದ್ದಾರೆ ಅಂತ ಮಾಜಿ ಶಾಸಕ ಜೆಟಿ ಪಾಟೀಲ್ ಅವರ ಸಹೋದರ ಶಿವನಗೌಡ ಅವರ ಮಾಲೀಕತ್ವದ ಒಂದು ಕಾರ್ಖಾನೆಯಿಂದ 16.50 ಕೋಟಿ ಅಮೌಂಟ್ ಈಗ ರೈತರಿಗೆ ವಾಪಸ್ ಬರಬೇಕಾಗಿದೆ. ಶಿವನಗೌಡ ಪಾಟೀಲ್ ಮಾಲೀಕತ್ವದ ಕಾರ್ಖಾನೆ ಇದು. ಇಲ್ಲಿ ಎಷ್ಟು ಅಮೌಂಟ್ ಅನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಮನಾಲಿ ಶುಗರ್ಸ್ ಅನ್ನೋ ಕಂಪನಿ ಈ ಮಲಖಾಣದಲ್ಲಿರುವಂತಹ ಒಂದು ಕಂಪನಿ ಇದು. ಶಿವನಗೌಡ ಪಾಟೀಲ್ ಅವರು ಈ ಒಂದು ಕಾರ್ಖಾನೆಯ ಮಾಲೀಕರು. ಆದರೆ ಇವರು ಕೂಡ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ. ಮಾಜಿ ಶಾಸಕ ಜೆಟಿ ಪಾಟೀಲ್ ಅವರ ಸಹೋದರ ಶಿವನಗೌಡ ಅವರು. ಆದರೆ ಇವರ ಒಂದು ಕಾರ್ಖಾನೆಯಿಂದ ರೈತರಿಗೆ 16.50 ಕೋಟಿ ಅಮೌಂಟ್ ಬರಬೇಕಾಗಿದೆ. ವಿಜಯಪುರ ಜಿಲ್ಲೆಯನ್ನು ನೋಡಿದ್ರೆ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ ನೋಡೋದಾದ್ರೆ ಬನ್ನಿ ನೋಡ್ಕೊಂಬರೋಣ ಎಷ್ಟು ಪೆಂಡಿಂಗ್ ಇದೆ ಅಂತ. ರೈತ ಪಾಲಿಟಿಕ್ಸ್ ಒಂದು ಅಭಿಯಾನದಲ್ಲಿ ನಾವು ಹೇಳ್ತಾ ಇದೀವಿ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ ಅಂತ. ದಾವಣಗೆರೆ ಶುಗರ್ಸ್ ಕಂಪನಿ ಲಿಮಿಟೆಡ್ ನಿಂದ SS ಗಣೇಶ್ ಅವರ ಮಾಲೀಕತ್ವದ ಒಂದು ಕಾರ್ಖಾನೆ ಇದು. ಈ ಕಾರ್ಖಾನೆಯಿಂದ ಕೂಡ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಗಣೇಶ್ ಅವರ ಒಂದು ಕಾರ್ಖಾನೆಯಿಂದ ಕೂಡ ಬಾಕಿ ಇದೆ. 2013-14ರಲ್ಲಿ 4 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ ಅವರು. ಸರ್ಕಾರದಿಂದ ಬರುವಂತಹ ಹಣ ಬಾಕಿ ಇದೆ ಅನ್ನೋ ಒಂದು ಕಾರಣ ಹುಟ್ಟಲಾಗಿದೆ ಅಲ್ಲಿ. ಈಗ ಬರಬೇಕು ಅಂತ ದಾವಣಗೆರೆ ಶುಗರ್ಸ್ ಕಂಪನಿ ಲಿಮಿಟೆಡ್ ಕುಕ್ಕುವಾಡ ಎಲ್ಲಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋದು SS ಗಣೇಶ್, ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಗಣೇಶ್ ಅವರು ಕೂಡ ಒಂದು ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದ್ದಾರೆ. ಶಾಮನೂರು ಶುಗರ್ಸ್ ದಾವಣಗೆರೆ ಇಲ್ಲೂ ಕೂಡ ಪೆಂಡಿಂಗ್ ಇದೆ. ದಾವಣಗೆರೆ ಜಿಲ್ಲೆಯ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದೀವಿ. SS ಬಕ್ಕೇಶ್ ಅವರ ಮಾಲೀಕತ್ವದ ಒಂದು ಕಾರ್ಖಾನೆ ಇದು. ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಬಕ್ಕೇಶ್ ಅವರು ಕೂಡ ಬ್ಯಾಲೆನ್ಸ್ ಅನ್ನ ಉಳಿಸಿಕೊಂಡಿದ್ದಾರೆ. 2013-14ರಲ್ಲಿ 3 ಕೋಟಿಯಷ್ಟು ಹಣವನ್ನ ಅವರು ರೈತರಿಗೆ ನೀಡಬೇಕಾಗಿದೆ. ಆಲ್ಮೋಸ್ಟ್ 4 ವರ್ಷದಿಂದ ರೈತರು ಅಲ್ಲಿ ನಮ್ಮ ಹಣ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ. ಶಾಮನೂರು ಶುಗರ್ಸ್ ದಾವಣಗೆರೆಯಿಂದ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ. ನಿಜಕ್ಕೂ ಶಾಮನೂರು ಶಿವಶಂಕರಪ್ಪನವರ ಒಂದು ಫ್ಯಾಮಿಲಿ ಏನಿದೆ ಹಣಕ್ಕೆ ಯಾವುದೇ ರೀತಿಯಾದಂತಹ ಬರಗಾಲ ಇರದಂತಹ ಒಂದು ಕುಟುಂಬ ಅದು. ಅಷ್ಟರ ದೊಡ್ಡ ಮಟ್ಟಿಗೆ ಹೆಸರಿರುವಂತಹ ಒಂದು ಕುಟುಂಬ. ಅವರ ಒಂದು ಫ್ಯಾಮಿಲಿಯಲ್ಲೇ ಕೂಡ ಈಗ ಇಬ್ಬರ ಡೀಟೇಲ್ಸ್ ಅನ್ನ ಕೊಟ್ವಿ ನಾವು ಯಾವ ರೀತಿಯಾಗಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ. ಅದು ಕೂಡ 4 ವರ್ಷಗಳಿಂದ ಸರ್ಕಾರದಿಂದ ಬರುವಂತಹ ಹಣ ಇನ್ನೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಬಾಕಿ ಉಳ್ಕೊಂಡಿದೆ. ಈಗ ಬಾಗಲಕೋಟೆಯಲ್ಲಿ ಯಾವ ರೀತಿಯಾಗಿದೆ, ಎಷ್ಟು ಪೆಂಡಿಂಗ್ ಇದೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಎಷ್ಟು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ ರೈತರು. ಈಗ ರೈತರಿಗೆ ಕೊಡಬೇಕಾಗಿರೋದು ಬೀಳಗಿ ಶುಗರ್ಸ್ ಬಾಡಗಂಡಿಯಲ್ಲಿ, ಬೀಳಗಿ ತಾಲೂಕು ಅಲ್ಲಿ ಉಳಿಸ್ಕೊಂಡಿರುವಂತಹ ಪೆಂಡಿಂಗ್ ಅನ್ನ ನೋಡೋದಾದ್ರೆ ಎಷ್ಟಿದೆ ಅಂತ. ಮಾಜಿ ಸಚಿವ SR ಪಾಟೀಲ್ ಮಾಲೀಕತ್ವದ ಒಂದು ಕಾರ್ಖಾನೆ ಇದು. ಇಲ್ಲಿರುವಂತಹ ಹಣದ ಬಾಕಿ ಸುಮಾರು 41 ಕೋಟಿ 30 ಲಕ್ಷದಷ್ಟು. ಬೀಳಗಿ ಶುಗರ್ಸ್ ಬಾಡಗಂಡಿ ಬೀಳಗಿ ತಾಲೂಕು SR ಪಾಟೀಲ್ ಅವರ ಮಾಲೀಕತ್ವದ ಒಂದು ಕಾರ್ಖಾನೆ ಇದು. ಇವರು ಕೂಡ ಇಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ಬೀಳಗಿ ಶುಗರ್ಸ್ ಬಾಡಗಂಡಿ ಬೀಳಗಿ ತಾಲೂಕಿನಲ್ಲಿರುವಂತಹ ಒಂದು ಕಾರ್ಖಾನೆ ಇಲ್ಲೂ ಕೂಡ ಇಷ್ಟು ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನು ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಒತ್ತೂರ ಮುಧೋಳ ತಾಲೂಕು ಇಲ್ಲಿರುವಂತಹ ಕಾರ್ಖಾನೆಯಲ್ಲಿ ಅದು ಶಾಮನೂರು ಶಿವಶಂಕರಪ್ಪನವರದೇ ಮಾಲೀಕತ್ವ. ಅದಕ್ಕೆ ಅಲ್ಲೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಬಾಕಿ ಉಳಿಸ್ಕೊಂಡಿರುವಂತಹ ಹಣ 51 ಕೋಟಿ 41 ಲಕ್ಷದಷ್ಟು ಅಮೌಂಟ್ ಅನ್ನ ಉಳಿಸ್ಕೊಳ್ಳಲಾಗಿದೆ. ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಒತ್ತೂರ ಮುಧೋಳ ಎಲ್ಲೂ ಕೂಡ ಪೆಂಡಿಂಗ್ ಉಳ್ಕೊಂಡಿರೋದು ಒಟ್ಟು 52 ಕೋಟಿ, ಆಲ್ಮೋಸ್ಟ್ 51.5 ಕೋಟಿಯಷ್ಟು ಪೆಂಡಿಂಗ್ ಅನ್ನು ಉಳಿಸ್ಕೊಂಡಿದ್ದಾರೆ. ಇದು ಕೂಡ SS ಶಾಮನೂರು ಶಿವಶಂಕರಪ್ಪನವರ ಒಂದು ಮಾಲೀಕತ್ವಕ್ಕೆ ಸೇರಿರೋದು. ಇನ್ನು ಜಮಖಂಡಿ ಶುಗರ್ಸ್ ಹಿರೇಪಡಸಲ್ಗೆ ಎಲ್ಲೂ ಕೂಡ ದಿವಂಗತ ಸಿದ್ದು ನ್ಯಾಮಗೌಡ ಮಾಲೀಕತ್ವದ ಕಾರ್ಖಾನೆ ಎಲ್ಲೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಬಾಕಿ ಉಳಿಸ್ಕೊಂಡಿರುವಂತಹ ಹಣದ ಮೊತ್ತ 31 ಕೋಟಿ 36 ಲಕ್ಷದಷ್ಟು. ಹಾಗಾಗಿ ಜಮಖಂಡಿ ಶುಗರ್ಸ್ ಲಿಮಿಟೆಡ್ ಹಿರೇಪಡಸಲ್ಗೆ ಎಲ್ಲೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಈ ಹಿಂದೆ ಅವರ ಪುತ್ರನ ಒಂದು ಕಾರ್ಖಾನೆಯ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ವಿ. ಇನ್ನು ಮುರುಗೇಶ್ ನಿರಾಣಿ ಶುಗರ್ಸ್ ಲಿಮಿಟೆಡ್ ಮುಧೋಳ ಇವರು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿರೋದು. ಶಾಸಕ ಮುರುಗೇಶ್ ನಿರಾಣಿ ಮಾಲೀಕತ್ವದ ಒಂದು ಕಾರ್ಖಾನೆ ಇದು. ಹೇಳಿ ಕೇಳಿ ಬಹಳ ಪ್ರತಿಷ್ಠಿತ ವ್ಯಕ್ತಿ, ಜೊತೆಗೆ
ITBT ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿದಂತಹ ವ್ಯಕ್ತಿ. ನಿರಾಣಿ ಶುಗರ್ಸ್ ಲಿಮಿಟೆಡ್ ಮುಥೋಳ ಎಲ್ಲೂ ಕೂಡ ಪೆಂಡಿಂಗ್ ಅನ್ನು ಉಳಿಸಿಕೊಂಡಿದ್ದಾರೆ. ಶ್ರೀ ಸಾಯಿ ಪ್ರಿಯಾ ಶುಗರ್ಸ್ ಲಿಮಿಟೆಡ್ ಹಿಪ್ಪರಗಿ ಜಮಖಂಡಿ ತಾಲೂಕು. ಪ್ರತಿಯೊಂದು ಎಳೆಯಾಗಿ ನಿಮಗೆ ಡೀಟೇಲ್ಸ್ ಅನ್ನ ಹೇಳ್ತಾ ಇದ್ದೀವಿ, ಎಷ್ಟೆಷ್ಟು ಪೆಂಡಿಂಗ್ ಅನ್ನು ಉಳಿಸಿಕೊಂಡಿದ್ದಾರೆ ಅಂತ. ಮುರುಗೇಶ್ ನಿರಾಣಿ ಮಾಲೀಕತ್ವದ ಕಾರ್ಖಾನೆಯದು. ಎಲ್ಲೂ ಕೂಡ ಆಲ್ಮೋಸ್ಟ್ 8,90,00,000 ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ. ಬಾಗಲಕೋಟೆಯ ಡೀಟೇಲ್ಸ್ ಇದು. ಶ್ರೀ ಸಾಯಿ ಪ್ರಿಯಾ ಶುಗರ್ಸ್ ಲಿಮಿಟೆಡ್ ಹಿಪ್ಪರಗಿ ಜಮಖಂಡಿ ತಾಲೂಕು ಮುರುಗೇಶ್ ನಿರಾಣಿ ಅವರ ಮಾಲೀಕತ್ವದ ಕಾರ್ಖಾನೆಯಲ್ಲಿ ಉಳಿದಿರುವಂತಹ ಬಾಕಿ ಸುಮಾರು 9 ಕೋಟಿಯಷ್ಟು. ನೋಡಿದ್ರಲ್ಲ ಎಷ್ಟೆಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು. ಪದೇ ಪದೇ ರೈತರ ಪರವಾಗಿ ಹಸಿರು ಶಾಲನ್ನ ಹಾಕೊಂಡು ಏನೋ ಪ್ರಮಾಣ ವಚನವನ್ನ ಸ್ವೀಕರಿಸಿಕೊಳ್ಳೋದು ಅಂತದ್ದು ಬಾರಿ ನೋಡ್ತಾ ಇರ್ತೀವಿ ನಾವು ರೈತರ ಹೆಸರಲ್ಲಿ. ಆದ್ರೆ ರೈತರಿಗೆ ಆಗ್ತಿರುವಂತಹ ಅನ್ಯಾಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗ ಮಂಡ್ಯದಲ್ಲಿ ಸಕ್ಕರೆ ನಾಡು ಅಂತ ಏನ್ ನಾವು ಕರಿತೀವಿ, ಅಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅದನ್ನ ಹೇಳ್ತೀವಿ. ಮುಂದಿನ ಒಂದು ಯಾವ ಜಿಲ್ಲೆ ಅಂತ ನೋಡೋದಾದ್ರೆ ಈಗ ಉತ್ತರ ಕನ್ನಡದ ಕಡೆ ಕಾರವಾರದಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಬನ್ನಿ ನೋಡ್ಕೊಂಡ್ ಬರೋಣ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಬಾಕಿ ಇದೆ ನೋಡೋದಾದ್ರೆ ಪ್ಯಾರಿಸ್ ಶುಗರ್ ಇಂಡಸ್ಟ್ರೀಸ್ ಹಳಿಯಾಳದಲ್ಲಿ ಇರುವಂತಹ ಬ್ಯಾಲೆನ್ಸ್ ಪರಿಷತ್ ಸದಸ್ಯ SL ಘೋಟ್ನೇಕರ್ ಅವರು ಮಾಲೀಕತ್ವ ಇರುವಂತಹ ಕಾರ್ಖಾನೆ ಇದು. ಇಲ್ಲಿ 2016-17ನೇ ಸಾಲಿನಲ್ಲಿ 21 ಕೋಟಿ ರೂಪಾಯಿ ಬಾಕಿ ಇದೆ. ನ್ಯೂಸ್ 18 ಈ ಒಂದು ಅಭಿಯಾನವನ್ನ ಶುರು ಮಾಡೋದಕ್ಕೆ ಕಾರಣ ಶಂಕರ್ ಮಾಟೋಳಿ ಅವರ ಒಂದು ಸಾವೇನಾಯಿತು, ಆ ವಿಚಾರವಾಗಿ ವರದಿಯನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಇವರಿಗೆ ಒಟ್ಟು 48 ಕೋಟಿ ರೂಪಾಯಿ ಬಾಕಿಯನ್ನ ಕಾರವಾರದ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪ್ಯಾರಿಸ್ ಶುಗರ್ ಇಂಡಸ್ಟ್ರಿ ಹಳಿಯಾಳದಲ್ಲಿ ಇಷ್ಟು ಬ್ಯಾಲೆನ್ಸ್ ಇದೆ. ಇನ್ನು ಬೀದರ್ನ ಕಡೆ ನೋಡೋದಾದ್ರೆ BSSK ಶುಗರ್ಸ್ ಹಳ್ಳಿಕೇಡದಲ್ಲಿರುವಂತಹ ಒಂದು ಕಾರ್ಖಾನೆ ಇದು. ಎಲ್ಲಿರುವಂತಹ ಬ್ಯಾಲೆನ್ಸ್ ಬಾಕಿ ಉಳಿಸಿಕೊಂಡಂತಹ ಹಣ 20,77,00,000 ಕೋಟಿಯನ್ನ ಉಳಿಸಿಕೊಂಡಿದ್ದಾರೆ. ಸರ್ಕಾರದ ಅಧೀನದಲ್ಲಿರುವಂತಹ ಕಾರ್ಖಾನೆ ಇದು. ಇಷ್ಟು ಪೆಂಡಿಂಗ್ ಈ ಕಾರ್ಖಾನೆಯಲ್ಲಿದೆ. BSSK ಶುಗರ್ಸ್ ಹಳ್ಳಿಕೇಡದ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆಯ ಒಂದು ಬಾಲ್ಕೇಶ್ವರ ಶುಗರ್ಸ್ ಕಾರ್ಖಾನೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡೋದಾದ್ರೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರ ಮಾಲೀಕತ್ವದ ಒಂದು ಶುಗರ್ ಫ್ಯಾಕ್ಟರಿ ಇದು. ಬಾಕಿ ಉಳಿಸಿಕೊಂಡಿರುವಂತಹ ಹಣ 21,98,00,000 ಹಣವನ್ನು ಬಾಕಿ ಉಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಒಂದು ಕಾರ್ಖಾನೆ ನೋಡೋದಾದ್ರೆ ಬೀದರ್ ಜಿಲ್ಲೆಯ ನಾರಂಜ ಶುಗರ್ಸ್ ನಲ್ಲಿ ಇರುವಂತಹ ಒಂದು ಬಾಕಿ ರೈತರಿಗೆ ಕೊಡಬೇಕಾಗಿರುವಂತದ್ದು. ಉಮಾಕಾಂತ್ ನಾಗಮಾರಪಳ್ಳಿ ಅವರ ಮಾಲೀಕತ್ವದ ಕಾರ್ಖಾನೆ ಇದು. ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಪುತ್ರ ಇವರು ಕೂಡ ಬ್ಯಾಲೆನ್ಸ್ ಅನ್ನು ಉಳಿಸಿಕೊಂಡಿದ್ದಾರೆ. ಒಟ್ಟು ಬ್ಯಾಲೆನ್ಸ್ ಅನ್ನು ನೋಡೋದಾದ್ರೆ ನಾರಂಜ ಶುಗರ್ಸ್ ನಲ್ಲಿ ನಾಗಮಾರಪಳ್ಳಿ ಅವರ ಒಂದು ಪುತ್ರನ ಒಂದು ಮಾಲೀಕತ್ವ ಇರುವಂತಹ ಒಂದು ಕಾರ್ಖಾನೆ ಇದು ಉಮಾಕಾಂತ್ ನಾಗಮಾರಪಳ್ಳಿ ಅವರ. ಇನ್ನು ಮಂಡ್ಯದಲ್ಲಿ ನೋಡೋದಾದ್ರೆ ಸಕ್ಕರೆ ನಾಡು ಅಂತಾನೆ ಕರಿತೀವಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡೋದಾದ್ರೆ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ಇದು. ಎಲ್ಲೂ ಕೂಡ ರೈತರಿಗೆ ಬರಬೇಕಾಗಿರುವಂತಹ ಹಣ ಇನ್ನೂ ಕೂಡ ರೀಚ್ ಆಗಿಲ್ಲ. ಸುಮಾರು 3.5 ಕೋಟಿಯಷ್ಟು ಹಣ ಪೆಂಡಿಂಗ್ ಅನ್ನು ಉಳಿಸಿಕೊಂಡಿದೆ. ನಾವು ಈ ಒಂದು ಅಭಿಯಾನವನ್ನು ಮಾಡೋದಕ್ಕೆ ಕಾರಣ ಶಂಕರ್ ಮಾಟೋಳಿ ಅವರಿಗೆ ಏನು ಚಿಕಿತ್ಸೆ ಸಿಗದೆ ಅವರು ಸಾವನ್ನಪ್ಪಿದ್ರು. ಒಂದು ವೇಳೆ ಈ ಬ್ಯಾಲೆನ್ಸ್ ಅನ್ನ ಉಳಿಸ್ಕೊಳ್ದೇ ಇದ್ದಿದ್ರೆ ಟೈಮ್ ಟು ಟೈಮ್ ಪೇಮೆಂಟ್ ಮಾಡಿದ್ರೆ ಅವರು ಬದುಕಿ ಉಳಿತಾ ಇದ್ರು. ಸೊ ರೈತರಿಗೆ ಈಗ ರಾಜಕಾರಣಿಗಳು ಎಷ್ಟು ಪೆಂಡಿಂಗ್ ಅನ್ನ ಕೊಡಬೇಕಾಗಿತ್ತು ಅಂತ ಹೇಳಿದ್ವಿ. ಜೊತೆಗೆ ರೈತರಿಗೆ ರಾಜಕಾರಣಿ ಅಲ್ಲದೆ ಬೇರೆ ಬೇರೆ ಕಂಪನಿಗಳ ಮಾಲೀಕರು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀವಿ 9 ಗಂಟೆಯ ನ್ಯೂಸ್ ನಲ್ಲಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.